ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಆ ಅಪ್ಡೇಟ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೀನಿ. ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ ಒಂದು ಡೌಟ್ ಅನ್ನ ಕೇಳ್ತಿದ್ದಾರೆ. ಕಮೆಂಟ್ ಬಾಕ್ಸ್ ಮೂಲಕ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಆಗಿರಬಹುದು. ನಮಗೆ 2023-24ನೇ ಅಕಾಡೆಮಿಕ್ ಇಯರ್ ಸ್ಕಾಲರ್ಶಿಪ್ ಬಂದಿಲ್ಲ. ಇನ್ನು 2024-25ರ ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ನಮಗೆ ಬರುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಡೌಟ್ ಅನ್ನ ಕೇಳ್ತಿದ್ದಾರೆ. ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡಿ. ಆ್ಯಂಡ್ ಹಾಗೇನು ಮರೆಯದೇನೆ ಒಂದು ಲೈಕ್ನ ಕೊಡಿ, ಆಯ್ತಾ. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ನಮಗೆ ಬರುತ್ತಾ ಇಲ್ವಾ, ನಮಗೆ ಲಾಸ್ಟ್ ಇಯರ್ದು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ ಕೇಳ್ತಿದ್ದಾರೆ. ನೋಡಿ, 2023-24 ಅಕಾಡೆಮಿಕ್ ಇಯರ್ದು ಬ್ಲ್ಯಾಕ್ ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಾದ್ರೆ ಪೆಂಡಿಂಗ್ ಇದೆ. ಹೌದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಆಗಿರ್ಬೋದು ಅಥವಾ ಬೇರೆ ಕೋರ್ಸ್ ಮಾಡುವಂಥ ಸ್ಟೂಡೆಂಟ್ಗೆ ಆಗಿರ್ಬೋದು, ಸಾಕಷ್ಟು ಸ್ಟೂಡೆಂಟ್ಗೆ ಆದರೆ ಪೆಂಡಿಂಗ್ ಇದೆ. ಅಲ್ಲಿ ಅವರಿಗೆ ಪುಷ್ ಟು ಡೆಬಿಟ್ ಆಗಿದೆ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ, ಪ್ರತಿಯೊಂದು ಆಗಿದೆ. ಬಟ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಆದರೆ ಬಂದಿಲ್ಲ. ನೋಡಿ, ಇದರ ಒಂದು ಪ್ರೊಸೀಜರ್ ಯಾವ ರೀತಿ ನಡೀತು ಏನು ಅಂತ ಹೇಳಿಬಿಟ್ಟು ಮೊದಲಿಗೆ ಹೇಳ್ತೀನಿ. ಸಾಕಷ್ಟು ಸ್ಟೂಡೆಂಟ್ಗೆ 22-23 ಅಕಾಡೆಮಿಕ್ ಇಯರ್ದು 22-24 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ. ಸೊ ಸ್ಟೂಡೆಂಟ್ ಏನು ಅನ್ಕೊಂಡಿರ್ತಾರೆ, ಇಲ್ಲ ಇನ್ನೂ ಇದು ಬರೋದಿಲ್ಲ ಸ್ಕಾಲರ್ಶಿಪ್ ಬಗ್ಗೆ, ಸುಮ್ಮನೆ ಯಾಕೆ ಯೋಚನೆ ಮಾಡೋದು, 2 ವರ್ಷದಿಂದನೇ ಬರಲಿಲ್ಲ ಅಲ್ವಾ, ಇನ್ನೇನು ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ 3 months 4 months ಬ್ಯಾಕ್ ಸ್ಟೂಡೆಂಟ್ಗೆ 2022-23 ಅಕಾಡೆಮಿಕ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ರಿಸೀವ್ ಆಯಿತು. ಓಕೆನಾ. ಯಾಕೆ ಈ ರೀತಿ ಆಗುತ್ತೆ? ಯಾವುದೋ ವರ್ಷದ ಅಮೌಂಟ್ ಯಾವಾಗೋ ಯಾಕೆ ಬರುತ್ತೆ? ಪೆಂಡಿಂಗ್ ಇದ್ರೂ ತುಂಬ ದಿನ ಆದಮೇಲೆ ಸ್ಟೂಡೆಂಟ್ OBC ಬಿಟ್ಟಿರ್ತಾರೆ ಅಲ್ವಾ, ಆವಾಗ ಯಾಕೆ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಅಂದರೆ ಸಿಂಪಲ್. ನೋಡಿ, ಬ್ಲ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಗೌರ್ನಮೆಂಟ್ ಕಡೆಯಿಂದ ಯಾವಾಗ ಫಸ್ಟ್ ಫಂಡ್ಸ್ ರಿಲೀಸ್ ಮಾಡ್ತಾರೋ, ಆ ಫಂಡ್ಸ್ ರಿಲೀಸ್ ಮಾಡಿದಾಗ ಪೆಂಡಿಂಗ್ ಇರುವಂಥ ಅಪ್ಲಿಕೇಶನ್ ಅಂದರೆ ಪೆಂಡಿಂಗ್ ಇರುವಂಥ ಎಲ್ಲ ಸ್ಟೂಡೆಂಟ್ಗೂ ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ಜಮಾ ಮಾಡ್ತಾನೆ ಬರ್ತಾರೆ. ಅದು ನಿಮ್ಮದು 2022-23 ಅಕಾಡೆಮಿಕ್ ಇಯರ್, 2023-24 ಅಕಾಡೆಮಿಕ್ ಇಯರ್, ಈ ಅಕಾಡೆಮಿಕ್ ಇಯರಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಹೋಗದೆ ಇನ್ನೂ ಉಳಿದಿರುವಂಥ ಸ್ಟೂಡೆಂಟ್ಗೆ ಅಮೌಂಟ್ ಹೋಗಬೇಕು. ಅಲ್ಲಿ ಅವರಿಗೆ ಪೋಸ್ಟ್ ಆದರೆ ಕೊಟ್ಟಿಲ್ಲ, ಆಯಿತಾ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ರೆ ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳ್ತಾರೆ. ಯಾವಾಗ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ, ಫಂಡ್ಸ್ ರಿಲೀಸ್ ಮಾಡಿದಾಗ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಆದರೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ರಿಸೀವ್ ಆಗುತ್ತೆ. ಓಕೆನಾ. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ, ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಲ್ವಾ, ನನಗೆ ಲಾಸ್ಟ್ ಇಯರ್ ಬಂದಿಲ್ಲ, ಈ ವರ್ಷ ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಸಹ ಸುಮ್ಮನೆ ನೆಗ್ಲೆನ್ಸಿ ಮಾಡ್ಕೊಂಡು ಇಲ್ಲ ಸ್ಕಾಲರ್ಶಿಪ್ ಬಿಡೋಕ್ಕೆ ಹೋಗಬೇಡಿ. ಈಗ ನಿಮಗೆ 23-24 ಅಕಾಡೆಮಿಕ್ ಇಯರ್ದು ಬಂದಿಲ್ಲ, 24-25 ಅಕಾಡೆಮಿಕ್ ಇಯರ್ಗೆ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ. ದಯವಿಟ್ಟು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕಿ. ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ ಅಂತ ಅಂದರೆ, ನೀವು ಹಾಗಾದರೆ ನಮಗೆ ಲಾಸ್ಟ್ ಇಯರ್ದು ಒಂದೇ ಸಲ ಬರುತ್ತೆ, ಇಲ್ಲ ಅಂತಂದರೆ ಲಾಸ್ಟ್ ಇಯರ್ದು ಬರೋದೇ ಇಲ್ಲ ಅಂತ ಅಂದರೆ ನೋಡಿ, ಅದನ್ನು ಯಾವುದೇ ಕಾರಣಕ್ಕೂ ಯಾರು ನಿಮಗೊಂದು 100% ಕ್ಲಾರಿಟಿ ಏನಾದರೂ ಕೊಡೋದಕ್ಕೆ ಆಗೋದಿಲ್ಲ. ಈಗ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡಿದ್ರು ಅಂತ ಅಂದರೆ 24-25 ಅಕಾಡೆಮಿಕ್ ಇಯರ್ದು ನಿಮಗೆ ಈಗ ಬರುವುದು. ಓಕೆನಾ. ಈಗ ನೀವು ಅಪ್ಲೈ ಮಾಡ್ತಿರ್ತೀರ, ಆಗ ನಿಮಗೆ 24-25 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಬರುತ್ತೆ. ಲಾಸ್ಟ್ ಇಯರ್ದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ವರ್ಷದ ಪೆಂಡಿಂಗ್ ಅಂತೂ ಇಡೋದಿಲ್ಲ. 24-25 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ರಿಸೀವ್ ಆಗಿಬಿಡುತ್ತೆ. ಇನ್ ಕೇಸ್ ಏನಾದರೂ ಈಗ ನಿಮಗೆ ಲಾಸ್ಟ್ ಇಯರ್ ಪೆಂಡಿಂಗ್ ಇತ್ತಲ್ವಾ, ಮತ್ತು ಯಾವಾಗಾದರೂ ಫಂಡ್ಸ್ ರಿಲೀಸ್ ಮಾಡಿದಾಗ ಆಗ ನಿಮಗೆ ಲಾಸ್ಟ್ ಇಯರ್ ಅಮೌಂಟ್ ಬರುವಂಥ ಚಾನ್ಸಸ್ ಸಹ ಇರುತ್ತೆ. ಓಕೆನಾ. ಅದಕ್ಕೂ ಇದಕ್ಕೂ ಯಾವುದೇ ಥರ ಲಿಂಕ್ ಇಲ್ಲ. ಸೊ ನೀವು ಅಪ್ಲೈ ಮಾಡಿ ನಿಮಗೆ ಪೋಸ್ಟ್ 23-24 ಅಕಾಡೆಮಿಕ್ ಇಯರ್ ಆದರೂ ಬರ್ಬೋದು, ಇಲ್ಲ ಅಂತಂದರೆ 24-25 ಅಕಾಡೆಮಿಕ್ ಇಯರ್ದು ಆದರೂ ಬರ್ಬೋದು. ಓಕೆನಾ. ಒಂದು ಬ್ಯಾಂಕ್ ಅಕೌಂಟಿಗೆ ಬರ್ಬೋದು. ಸೊ ನೀವು ಅದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ ನಿಮಗೆ ಹೌದು
ನೀವು ತುಂಬ ದಿನದಿಂದ ಸ್ಟೇಟಸ್ ಚೆಕ್ ಮಾಡ್ತೀರಾ 23-24 ಅಕಾಡೆಮಿಕ್ ಇಯರಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆಯಾ, ಡೆಬಿಟಿ ಸ್ಟೇಟಸ್ ಮತ್ತೊಂದು ಪ್ರತಿಯೊಂದು ಆಧಾರ್ ಶೇಡಿಂಗ್ ಎಲ್ಲಾನು ನೋಡ್ತಿರ್ತೀರಾ. ಎಲ್ಲ ಕರೆಕ್ಟ್ ಇದ್ರೂ ಬಂದಿಲ್ಲ ಅಂತ ಅಂದ್ರೆ ಸಿಂಪಲ್ ರೀಸನ್ ಇಷ್ಟೇ, ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ಅನ್ನ ರಿಲೀಸ್ ಮಾಡಿರೋದಿಲ್ಲ. ಸೊ ಅದಕ್ಕಾಗಿ ನಿಮಗೆ ಒಂದು ಪೆಂಡಿಂಗ್ ಆದರೆ ಇಟ್ಟಿರ್ತಾರೆ. ಆ್ಯಂಡ್ ಈಗ ನೀವೇನಾದರೂ ಸ್ಟೂಡೆಂಟ್ ನನಗೆ ಲಾಸ್ಟ್ ಇಯರ್ದು ಬಂದಿಲ್ಲ, ಈ ವರ್ಷ ನಾನು ಅಪ್ಲೈ ಮಾಡಲಾ ಬೇಡವಾ ಅನ್ನುವಂಥ ಸ್ಟೂಡೆಂಟ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಈ ಕೂಡಲೇ ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ಸ್ ಸಹ ಇನ್ನು ಇದಾವೆ ನಿಮಗೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ನೀವು ಅಬ್ಸರ್ವ್ ಮಾಡಬಹುದು. ಹಿಂದುಳಿದ ಕಲ್ಯಾಣ ಇಲಾಖೆಯ ನೀವು PUC ITI ಡಿಪ್ಲೊಮಾ ಸಾಮಾನ್ಯ ಪದವಿ ಇರ್ಬೋದು ಎಲ್ಲ ಅಂತಂದರೆ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ನಿಮಗೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿರ್ತಾರೆ. ಜಸ್ಟ್ ನಿಮಗೆ ಅದರಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಇದೆ. ಶುಲ್ಕ ಯೋಜನೆಗೆ ಮಾತ್ರ ಅಂತ ಅಂದ್ರೆ ನಿಮಗೆ ಫೀ ಏನಿರುತ್ತೆ, ನೀವು ಕಾಲೇಜಿಗೆ ಏನು ಕಟ್ಟಿರ್ತೀರಲ್ಲ ಫೀಸ್ ಅಷ್ಟು ಮಾತ್ರ ಅಮೌಂಟ್ ಅಂತ ಬರುತ್ತೆ. ಓಕೆನಾ, ಅದಕ್ಕೆ ಮಾತ್ರ ಎಲಿಜಿಬಲ್ ಇರ್ತೀರಾ. ಬೇರೆ ಯಾವುದೇ ಥರ PMSSB ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ಈಗ ಅಪ್ಲೈ ಮಾಡುವಂಥ ಸ್ಟೂಡೆಂಟ್ ಆದರೆ ಎಲಿಜಿಬಲ್ ಆದರೆ ಇರೋದಿಲ್ಲ. ಓಕೆನಾ, ಯಾರಾದರೂ ಲಾಸ್ಟ್ ಇಯರ್ದು ಬಂದಿಲ್ಲ ಅಂತ ನೀವು ಅಪ್ಲೈ ಮಾಡದೇ ಇದ್ದೀರಾ ಇರಬೇಡ್ರಿ, ಎಲ್ಲರೂ ಹೋಗಿ ಅಪ್ಲೈ ಮಾಡಿ. ಆ್ಯಂಡ್ ಈಗಲೇ ಕೂಡ ಅನ್ನುವಂತಹ ಬರುತ್ತಾ ಇಲ್ವಾ ಅಂತ ನಿಮಗೆ ಡೌಟಲ್ಲಿ ಇದ್ದರೆ ಅಮೌಂಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ಯಾವುದೇ ತರಹ ಪ್ರಾಬ್ಲಮ್ ಆದರೆ ಆಗೋದಿಲ್ಲ. ನಿಮಗೆ ಈ ವರ್ಷದ ಬರುವುದು ಇಲ್ಲ ಅಂತಂದ್ರೆ ಲಾಸ್ಟ್ ಇಯರ್ದಾದರೂ ಬರಬಹುದು. ಇವತ್ತಿನ ಈ ವಿಡಿಯೋದಿಂದ ನಾನು ಎಲ್ಲ ಒಂದು ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾರು ಕೂಡ ಇನ್ನೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.